ಇಂದು ಶಿವಮೊಗ್ಗ ನಗರಕ್ಕೆ ಕಂದಾಯ ಸಚಿವರು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕರ್ನಾಟಕ ಸರ್ಕಾರ ಆಗಮಿಸಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಹೊಳೆಹೊನ್ನೂರು ಹೋಬಳಿ 35 ಗ್ರಾಮಗಳಲ್ಲಿ ಕಳೆದ 26ನೇ ತಾರೀಕು ಭೀಕರ ಗಾಳಿಗೆ ತುತ್ತಾಗಿ 20,000 ಎಕರೆ ಅಡಿಕೆ ತೋಟ ಸಂಪೂರ್ಣ ನಾಶವಾಗಿದ್ದು 400ಕ್ಕೂ ಹೆಚ್ಚಿನ ಮನೆಗಳು ತಗಡಿನ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದ್ದು ಸಾವಿರಾರು ವಿದ್ಯುತ್ ಕಂಬಗಳು ಮುರಿದು ನೆಲಕ್ಕೆ ಉರುಳಿದ್ದು ಸಂಪರ್ಕ ಕಡಿತಗೊಂಡಿದೆ. ಈ ಹಳ್ಳಿಗಳನ್ನ ರೈತರ ಜಮೀನನ್ನ ಸನ್ಮಾನ್ಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು, ವಿಧಾನಸಭಾ ಕ್ಷೇತ್ರದ ಶಾಸಕರು ಶಾರದಾ ಪೂರ್ಯ ನಾಯಕ ಅವರು, ಕರ್ನಾಟಕ ರಾಜ್ಯ ಪ್ರದೇಶ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರು, ನಗರದ ಮಹಾದೇವಪ್ಪನವರು, ಜಿಲ್ಲಾಧ್ಯಕ್ಷರು ನಾಗರಾಜಪುರ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಮತ್ತು ಕೆಪಿಸಿಸಿ ಸದಸ್ಯರು ಆಗರದಹಳ್ಳಿ ಹನುಮಂತಪ್ಪ, ಚನ್ನಗಿರಿ ಕೃಷಿಕ ಸಮಾಜದ ತಾಲೂಕಾ ಅಧ್ಯಕ್ಷ ಅಶೋಕ್ ಪಾಟೀಲ್, ಎಚ್ಎಸ್ ಎಗ್ಟಿ ಮಲ್ಲಪ್ಪ, ಯುವ ಮುಖಂಡ ಶರತ್ ಮರಿಯಪ್ಪ, ಪತ್ರಕರ್ತ ಕೃಷಿಕ ಸಮಾಜ ಶಿಕಾರಿಪುರ ನಿರ್ದೇಶಕ ಶಿವಕುಮಾರ್ ಡಿಡಿ ಹೊನ್ನೂರು, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೃಷಿಕ ಸಮಾಜ ನಿರ್ದೇಶಕ ಮಲ್ಲಯ್ಯ, ಸಾವಿರಾರು ಜನ ನೊಂದ ರೈತರ ಸಚಿವರೊಂದಿಗೆ ಭಾಗವಹಿಸಿ ತಮ್ಮ ಅಳಲನ್ನ ತೋಡಿಕೊಂಡರು. ಸಚಿವರು ಸ್ಪಂದಿಸಿ ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆ, ನಿಮ್ಮ ಕೃಷಿ ಇಲಾಖೆಯ ಜಂಟಿ ವೀಕ್ಷಣೆಯೊಂದಿಗೆ ವರದಿಯನ್ನ ತಯಾರಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಸೂಕ್ತ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆಯನ್ನ ಕೊಟ್ಟರು. ನಗರದ ಮಾದೇವಪ್ಪ ಮಾತನಾಡಿ, ಹಿಂದೆಂದೂ ಕಾಣದಂತಹ ಅನಾಹುತ ರೈತರಿಗೆ ಆಗಿದೆ. ಇದಕ್ಕೆ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಏನೇ ಆಗಲಿ, ಪ್ರಕೃತಿ ಮುಂದೆ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ, ಎಷ್ಟು ಆಸ್ತಿವಂತನಾದರೂ ತುಂಬಾ ಚಿಕ್ಕವರಾಗಿ ಬಿಡುತ್ತಾರೆ. ಸರ್ಕಾರ ಕೊಡುವುದು ಸಮಾಧಾನ ಅಷ್ಟೇ. 20 ವರ್ಷ ರೈತರ ಬದುಕು ಹಿಂದಕ್ಕೆ ಹೋಗಿದೆ, ಕಣ್ಣೀರ ಕೋಡಿ ಹರಿದಿದೆ. ಮತ್ತೆ ಬದುಕು ಕಟ್ಟಿಕೊಳ್ಳುವಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇವರು ಬದುಕು ಹಸನಾಗಲಿ ಎಂದು ಹಾರೈಸಿದರು. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಎನ್ಕೆಎಸ್ ಟಿವಿ4 ಬೆಂಗಳೂರು. ಸರ್ಕಳಪ್ಪ ಹಿಂದಕ್ಕೆ ಅಕಸ್ಮಾತ್ ಏನಾದರೂ ಬಿಟ್ಟು ಹೋದರೆ ಆಮೇಲೆ ಬೇಕಾದ್ರೆ ಸರ್ವೆಯಲ್ಲಿ ನಮ್ಮದು ಬಿಟ್ಟೋಗ್ಬಿಟ್ಟಿದೆ ಅಂತ ಏನಾದರೂ ಆ ಥರ ಸರ್ವೆ ಆದಮೇಲೆ ನಿಮ್ಗೆ ಏನಾದರೂ ಅನುಮಾನ ಬಂದರೆ ಹೇಳಿ ಅದನ್ನು ಸರಿಪಡಿಸೋಣ. ಈಗ ಸರ್ವೆ ನಡೆದಿದೆ, ಎಲ್ಲ ಊರು ಸರ್ವೆ ಮಾಡ್ತಾರೆ. ಇದು ನಾವು ಈಗ ಎಲ್ಲ ಕಡೆ ಸರ್ವೆ ನಂಬರ್ಗೂ ಬಂದು ನಾವು ನೋಡೋಕ್ಕಾಗಲ್ಲ, ಮಾತಾಡ್ಸೋಣ. ನಾವು ಬೇಗ ಕೆಲಸ ಮಾಡಿ ಸರ್ವೆ ಮುಗಿಸಿ ಬೇಗ ಮಾಡಿಸಿಸ್ಬಿಟ್ಟು ಆಮೇಲೆ ಪರಿಹಾರ. ಸರ್, ಇನ್ನೊಂದು ನಮ್ಮ ರೈತರ ಸರಿ ಈಗ ಏನೈತೆ 22 ಅಡಿ 24 ಅಡಿ ಬರ್ತದೆ. ಎಲ್ಲ ಬ್ಯಾಂಕ್ನಾಗೂ, ನ್ಯಾಷನಲ್ ಬ್ಯಾಂಕ್ನಾಗ, ಪ್ರೈವೇಟ್ ಬ್ಯಾಂಕ್ನಾಗ ಲೋನ್ ಮಾಡ್ಕೊಂಡಾರೆ. ನಮಗೊಂದು 3 ವರ್ಷ 4 ವರ್ಷ ಲೋನ್ ಕಟ್ಟಕ್ಕೆ ಸವಲತ್ತು ಕೊಡ್ತಾರೆ ಸರ್ಕಾರದಿಂದ. ಮಾತಾಡಿ ದಯವಿಟ್ಟು ಅದೊಂದು ಅನುಕೂಲ ಮಾಡಿಕೊಡ್ರಿ ಸರ್. ಯಾಕಂದ್ರೆ ಇದು ಕಟ್ಟಕ್ಕೆ ಪರಿಸ್ಥಿತಿ ರೈತರಿಗೆ ತೊಂದರೆ ಐತೆ. ಮತ್ತೆ ಹೊತ್ತ ಲೆಂಡಿಂಗು ಮಾಡಬೇಕಾಗ್ತದೆ, ಹೊತ್ತ ಸಾಲನೂ ಕೊಡಬೇಕಾಗುತ್ತೆ. ಬೆಳೆ ಉಳಿಸ್ಕೋಬೇಕು ಅಂದರೆ